ನಮಸ್ಕಾರ. ಇವರು ನಮ್ಮ ನರಸಿಂಹರಾಜು ಬಳ್ಳಾಪುರ ಅವರ ತಾಯಿಗೆ ಮಾತಾಡ್ಸೋಣ. ನನಗೆ ಸ್ವಲ್ಪ ಮಟ್ಟಿಗೆ ನನಗೆ ಅಷ್ಟು ಮಾತಾಡ್ಸೋಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಅವ್ರು ಚಿಕ್ಕವರೇ ಸ್ವತಃ ಮಾತಾಡ್ಸೋ ಮೊಮ್ಮಗನೇ. ಅಮ್ಮ, ನಿಮಗೆ ನಿಮ್ಮ ಮಗವ್ರ ಬಗ್ಗೆ ಇವತ್ತು ನಿಮ್ಮ ಮಗ ತುಂಬ ಇಡೀ ಕರ್ನಾಟಕಾದ್ಯಂತ ಫೇಮಸ್ ಆಗಿದ್ದಾರೆ. ಇವತ್ತು ಎಲ್ಲರೂ ಕೂಡ ನಿಮ್ಮ ಮಗನ ಆಡಿಯೋ ಅನ್ಕೊಂಡು ಕೇಳ್ಕೊಂಡು ನಗ್ತಿದ್ದಾರೆ. ಇವತ್ತು ನೀವು ನಿಮ್ಮ ಮಗರ ಬಗ್ಗೆ ಏನು ಹೇಳ್ತೀರಮ್ಮ? ಹುಟ್ಟಿದಾಗ ನೋಡಿರ್ತೀರಲ್ಲ, ನಿಜ ಪುಣ್ಯವಂತರಿರಲ್ಲಮ್ಮ ಅಂತ ಮಗನ ಎತ್ತಿರೋದಕ್ಕೆ ಪುಣ್ಯ ಮಾಡಿದ್ದೀರ ನೀವು? ಪುಣ್ಯ ಮಾಡಿದ್ವಿ. ಈಗ ಗೊತ್ತಲ್ಲ ಪುಣ್ಯ ಆಯಸ್ ಅಷ್ಟೇ ಇರುತ್ತಲ್ಲಮ್ಮ, ಆಯಸ್ ಅಷ್ಟೇ ಇರುತ್ತಲ್ಲ ಅಷ್ಟೇ. ಹೋಗಿ ಅವರೇ ನಮ್ಗೇನು ಇಲ್ಲ, ದುಡ್ದಿಕ್ಕರಿಲ್ಲ, ತಂದು ಕೊಡೋರಿರ್ತಾರೆ ಬಿಡಿ, ಮಾಡ್ತಾರೆ. ಯಾಕೆ ಅಲ್ಲ ಇಲ್ಲಿ ಮೊಮ್ಮಕ್ಕಳು ಈಗ ಒಟ್ಟೆ ಮನೆ ಕಟ್ತಾವನಲ್ಲ, ಎಲ್ಲಪ್ಪ ಯಾವ್ದ್ರಾಗ ಕಟ್ತಾನೆ ನೀನೇ ಹೇಳು. ಅಲ್ಲ ನೀನೇ ಲೆಕ್ಕ ಹಾಕಿ ಅದನ್ನ ನಾವೇನು ಹೇಳ್ಬೇಕಾಗಿಲ್ಲ. ನಂಗೆ ಹೇಳಕ್ಕೂ ಆಗಲ್ಲ ಅವನ ಬಗ್ಗೆ. ಹೌದಮ್ಮ. ಅಲ್ಲ, ಮನೆ ಕಟ್ಟೋದು ಕಷ್ಟ ಇದೆ, ನಿಮಗೆ ತುಂಬಾ ಕಷ್ಟ ಇದೆ, ಅರ್ಥ ಆಗುತ್ತದೆ. ಅಳ್ಬೇಡಿ ಅಮ್ಮ. ಬಟ್ ಅದು ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ ಮನೆ ಕಟ್ಟೋದೆಲ್ಲ. ಬಟ್ ಈ ಕೆಟ್ಟದಾಗಿ ಹೇಳೋದೈತಲ್ಲ ಅದು ಬಹಳ ಪೇನ್ ಆಗುತ್ತೆ. ಯಾಕಂದ್ರೆ ನಾನು ಹಂಗ್ ತಗೊಂಡಿದ್ರೆ ಆನೆಸ್ಟಾಗಿ ಹೇಳ್ತೀನಿ, ಅದ್ರಲ್ಲಿ ಏನಿದೆ ನಮ್ಮ ತಂದೆಯವ್ರು ಬಂದೈತೆ ₹1 ಅವನು ಸತ್ತೋಗ್ಯವನಲ್ಲ, ಅದೆಂತದೋ ದುಡ್ಡು ಕೊಡ್ತಾರಲ್ಲ, ಎಂತದಪ್ಪ ಅದು ಡೆತ್ ಸರ್ಟಿಫಿಕೇಟ್ ಸರ್ಕಾರದಿಂದ ಕೊಡ್ತಾರಲ್ವ ತಾಲೂಕಾ ಆಫೀಸ್ನಾಗ.